ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರಿನಲ್ಲಿ ಅಣು ವಿದ್ಯುತ್ ಸ್ಥಾವರ ಯೋಜನೆಗೆ ವಿರೋಧದ ಕಿಚ್ಚು ಇನ್ನೂ ಆರಿಲ್ಲ. ಯೋಜನೆ ರದ್ದುಗೊಳಿಸುವಂತೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ಹಾಗೂ ರೈತರು ಬುಧವಾರ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿದ್ದರು. ಬೇಸೂರಿನಿಂದ ಸಾಗರ ಪಟ್ಟಣದವರೆಗೆ ಸುಮಾರು 25 ಕಿಲೋಮೀಟರ್ ದೂರದ ಪಾದಯಾತ್ರೆಗೆ ಮಾಜಿ ಶಾಸಕ ಸ್ವಾಮಿರಾವ್ ಹಾಗೂ ಮೂಲೆಗದ್ದೆ ಸ್ವಾಮೀಜಿ ಚಾಲನೆ ನೀಡಿದರು. ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು, ಸಾರ್ವಜನಿಕರು, ಪರಿಸರ ಹೋರಾಟಗಾರರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಅಣು ವಿದ್ಯುತ್ ಸ್ಥಾವರ ಯೋಜನೆ ಜಾರಿಯಾದರೆ ಪರಿಸರ ಹಾನಿ ಉಂಟಾಗುತ್ತದೆ, ರೈತರ ಬದುಕಿಗೆ ತೊಂದರೆ ಆಗುತ್ತದೆ ಎಂದು ಪ್ರತಿಭಟನಾಕಾರರು ಆತಂಕ ವ್ಯಕ್ತಪಡಿಸಿದರು. ಈ ಯೋಜನೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದ ಪ್ರತಿಭಟನಾಕಾರರು ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಯಾವುದೇ ಯೋಜನೆ ಜಾರಿಗೆ ತರಬಾರದು ಎಂದು ಒತ್ತಾಯಿಸಿದರು. ಪಾದಯಾತ್ರೆ ಹಿನ್ನೆಲೆ ಸಾಗರ ಭಾಗದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಯಿತು. ಒಟ್ಟಿನಲ್ಲಿ ಸಾಗರ ತಾಲೂಕಿನ ಬೇಸೂರಿನಲ್ಲಿ ಅಣು ವಿದ್ಯುತ್ ಸ್ಥಾವರ ಯೋಜನೆ ವಿರುದ್ಧ ಜನರ ವಿರೋಧ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದು, ಸರ್ಕಾರದ ಮುಂದಿನ ನಡೆ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಬಂದಿದ್ದೀನಿ ಈಗ ವಿಜಯೋತ್ಸವ ಅಂತಿದ್ದೀನಿ ಈ ಮುಂದೆ ಆಮೇಲೆ ಹಾಂ ಶಾಂತಿಯನ್ನು ಶಾಂತಿಯನ್ನು ಎಸಿ ಕಚೇರಿಗೆ ತರಿಸಬೇಕು. ಇಲ್ಲಿ ರಜೆ ವ್ಯವಸ್ಥೆ ಇದೆ. ಅದೇ ರೀತಿ ಡಿಸಿ ಅವರಿಗೆ ಕಾಲ್ ಬಂದಿದೆ. ದಯಮಾಡಿ ಸೇರಿಸಬೇಕು. ಡಿಸಿ ಅವರಿಂದ ಕಾಲ್ ಬಂದಿದೆ. ಎಂಎಲ್ಎ ಅವರು ಡಿಸಿ ಅವರಿಗೆ ಕರ್ಕೊಂಡು ವಕೀಲರಲ್ಲಿ ಬಂದು ಸೇರ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ಶಾಂತ ರೀತಿಯಾಗಿ ಸಾಗುವುದರಿಂದ ಇಲ್ಲ ನಮ್ಮ ಭಾಗದಲ್ಲಿ 14 ಕಿಲೋಮೀಟರ್ ಇದೆ. ಹೊಸೂರಲ್ಲಿ 12 ಕಿಲೋಮೀಟರ್ ಇದೆ. ಹೊಸೂರು ಎಲ್ಲರಿಗೂ ಊಟ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಊಟ ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.